ಎಷ್ಟು ಪ್ಲೆಸೆಂಟ್ ವೈಬ್ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ಗಿಡ ಮರಗಳನ್ನ ನೋಡೋದಾಗಿರ್ಬೋದು, ಪಕ್ಷಿಗಳ ಸದ್ದು ಕೇಳೋದಾಗಿರ್ಬೋದು. ಇಟ್ಸ್ ಸಚ್ ಅ ಪ್ಲೆಸೆಂಟ್ ವೈಬ್ ಒಂದು ದಿನ ಸ್ಟಾರ್ಟ್ ಮಾಡೋಕ್ಕೆ ಅಲ್ಲ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ದ್ಯಾಟ್ ಈ ಥರ ಒಂದು ಜಾಗದಲ್ಲಿ ನಾನು ನನ್ನ ದಿನನಿತ್ಯ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಗಾಡ್. ಆ್ಯಂಡ್ ವಿ ಶುಡ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಎವ್ರಿ ಲಿಟಲ್ ಥಿಂಗ್ಸ್ ಇನ್ ಅವರ್ ಲೈಫ್ ಅಂತ ಹೇಳ್ತಾ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಲೆಟ್ಸ್ ಸ್ಟಾರ್ಟ್ ಮೈ ಸಂಡೇ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣವೇ ಬಟ್ಟೆ ಇತ್ತು, ವಾಷಿಗೆ ಹಾಕಿದೆ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಆಯಿತು. ಒಂದು ಕಾಫಿ ಕುಡಿಬೇಕು ಅನಿಸ್ತು, ಕಾಫಿ ಕುಡಿದೆ. ಅದಾದಮೇಲೆ ಹೊರಗಡೆ ಹೋಗ್ಬೇಕಿತ್ತು, ಸ್ವಲ್ಪ ಶಾಪಿಂಗಿಗೆ ಹೊರಟ್ವಿ. ಸೊ ಕಾರ್ ಹತ್ತಿದ ತಕ್ಷಣವೇ ಮೇಡಮಿಗೆ ನಿದ್ದೆ ಬರ್ತಾ ಇತ್ತು. ಹಾಗೆ ಮಾಲ್ ರೀಚ್ ಆಗೋ ಅಷ್ಟೊತ್ತಿಗೆ ಪಾರ್ಟಿ ಸ್ಲೆಪ್ಟ್ ಆಫ್. ಸೊ ಅವಳು ನಿದ್ದೆ ಮಾಡ್ತಾಯಿದ್ಲು, ಅವಳು ಹಾಗೆ ಮಲಗಲಿ ಅಂತ ಬಿಟ್ಬಿಟ್ವಿ. ಆ್ಯಂಡ್ ನಾನು ಐ ಸ್ಟಾರ್ಟೆಡ್ ವ್ಲಾಗಿಂಗ್, ವಿಂಡೋ ಶಾಪಿಂಗ್ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ಮ್ಯಾಕ್ಸಲ್ಲಿ ಸ್ವಲ್ಪ ಬಟ್ಟೆ ತೆಗಿಯೋಕ್ಕಿತ್ತು, ಮತ್ತು ಲೈಫ್ ಸ್ಟೈಲಿ ಸ್ವಲ್ಪ ತೆಗೆದ್ವಿ, ಮತ್ತು ಶಾಪರ್ ಸ್ಟಾಪಲ್ಲಿ ಸ್ವಲ್ಪ ತೆಗೆದ್ವಿ. ಸೊ ಎಲ್ಲ ಕಡೆ ಸ್ವಲ್ಪ ಬಟ್ಟೆ ತೆಗೆದು ಅಲ್ಲಿಂದ ಲುಲು ಮಾಲಿಗೆ ಹೋದ್ವಿ. ಲುಲು ಮಾಲಲ್ಲಿ ಸ್ವಲ್ಪ ಐಟಮ್ಸ್ ತೆಗಿಬೇಕಿತ್ತು, ಧ್ವನಿಗೆ ಬೆರೀಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೆಗಿಬೇಕಿತ್ತು. ಹಾಗಾಗಿ ವಿ ವೆಂಟ್ ಟು ಲುಲು ಮಾಲ್. ಲುಲು ಮಾಲಲ್ಲಿ ಫುಲ್ ಇವಾಗ ವಿಶುದ್ದು ವೈಬ್ಸ್ ಇದೆ. ದೇವ್ರದ್ದು ವಿಗ್ರಹಗಳೆಲ್ಲ ಅವೈಲಬಲ್ ಇತ್ತು, ಪ್ಲಸ್ ಪಾಯಸ ಎಲ್ಲ ಇತ್ತು. ಸೊ ಫುಲ್ ವಿಶು ವೈಬ್ಸ್ ಇತ್ತು ಲುಲು ಮಾಲಲ್ಲಿ. ಹಾಗೆ ಧ್ವನಿಗೆ ಬೆರೀಸ್ ಎಲ್ಲ ಡ್ರೈ ಫ್ರೂಟ್ಸ್ ಬೆರೀಸ್ ಎಲ್ಲ ತೊಗೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಶಾಪಿಂಗ್ ಮಾಡಿದ್ನೆಲ್ಲ ಅನ್ಪ್ಯಾಕ್ ಮಾಡಿಟ್ಟು ಮತ್ತೇನು ಇವತ್ತು ರಾಮನವಮಿ ಆದ ಕಾರಣ ಫುಲ್ ಮನೆ ಕ್ಲೀನಿಂಗ್ ಇತ್ತು. ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ, ಕಸ ಹೊಡೆದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ, ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿಟ್ಟು, ಈ ಶಾಪಿಂಗ್ ಮಾಡಿದ್ದೆಲ್ಲ ವಾಪಸ್ ಅದರ ಪ್ಲೇಸಿಗಿಟ್ಟು, ಪಾತ್ರೆಗಳಿದ್ದಿದ್ದು ಅದೆಲ್ಲ ವಾಶ್ ಮಾಡಿ, ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡೆ. ಪೂಜೆಗೆ ಕೂತ್ಕೊಂಡು ದೀಪ ಎಲ್ಲ ಹಚ್ಚಿ, ನಾನು ರಾಮನವಮಿ ಆದ ಕಾರಣ ಶ್ರೀರಾಮ್ ಜಯರಾಮ್ ಸ್ತೋತ್ರ ಎಲ್ಲ ಬರೆದೆ. ಅದು ಬರೆದು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಊಟ ಟೈಮ್ ಆಯಿತು, ಸ್ವಲ್ಪ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಊಟ ಟೈಮ್ ಆಯಿತು. ಸೊ ಊಟಕ್ಕೆ ಇವತ್ತು ಸಿಂಪಲ್ ರೈಸ್, ರಸಮ್ ಮತ್ತು ಪಾಯಸ, ಮತ್ತು ದೇವರಿಗೆ ಅಂತ ಪಾನಕ ಮಾಡಿದ್ದೆ, ಅದು ಇತ್ತು. ಪ್ಲಸ್ ದೇವರಿಗೆ ಸ್ವಲ್ಪ ಫ್ರೂಟ್ಸ್ ಇಟ್ಟಿದ್ದು ನೈವೇದ್ಯಕ್ಕೆ, ಹಾಗಾಗಿ ಫ್ರೂಟ್ಸ್ ಸ್ವಲ್ಪ ಇತ್ತು. ಬಾಕಿ ಇದ್ದ ಫ್ರೂಟ್ಸ್ ಮತ್ತು ಪಾನಕ ಮತ್ತು ಊಟ ಇದೆಲ್ಲ ಆಗಿ ರಾತ್ರಿ ಆಯಿತು. ಅದಾಗಿ ಧ್ವನಿದು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು, ಹಾಗೆ ಕೂತ್ಕೊಂಡೆ. ಆ್ಯಂಡ್ ಡ್ರೆಸ್ ಕರೆಕ್ಟಾಗಿ ಫಿಟ್ ಆಗ್ತಿತ್ತು. ಆ್ಯಂಡ್ ಯೆಸ್, ದಿಸ್ ಈಸ್ ಮೈ ಸಂಡೇ ಗೈಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್, ಲವ್ ಯು.